ತುಂಬ ಜನಕ್ಕೆ ಯಾಕೆ ಪವರ್ಸು ಬರ್ತಾ ಇರುತ್ತೆ ಕೇಳ್ತಾರೆ ಆಪ್ಷನ್ಸ್. ಗ್ಲಾಸಸ್ಸೇ ಯೂಸ್ ಮಾಡ್ಬೇಕು ಸರ್ ನಾವು ಅಂತ ಕೇಳ್ತಾರೆ. ಸಮ್‌ಟೈಮ್ಸ್ ನಾವು ಹುಟ್ಟುವಾಗ್ಲೇನೆ ಒಂದು ಐ ಬಾಲಲ್ಲಿ ಒಂದಷ್ಟು ಥಿಯರಿಟಿಕಲಿ ಏನಂದರೆ ನಾವು ಸ್ಟಡೀಸ್ ಮಾಡಿರೋ ಪ್ರಕಾರ ಅವ್ರು ಹುಟ್ಟಿದಾಗ್ಲೇ 2 ಕಂಡೀಷನ್ಸ್ ಇರುತ್ತೆ. ಸೊ ಆ ಕಂಡೀಷನ್ ಏನಂದರೆ ನಿಮಗೆ ಐ ಬಾಲ್ ಅನ್ನೋದು ಟೋಟಲ್ ಐ ಬಾಲ್ ಅಂದರೆ ಲೈಕ್ ಒಂದು ಐ ಬಾಲ್ ಅಂತಾರೆ. ಸೊ ಲೈಕ್ ಒಂದು ಟೋಟಲ್ ಓವರ್ ಆಲ್ ರೌಂಡ್ ಸರ್ಫೇಸ್ ಇರುತ್ತೆ ನಮಗೆ. ಅದರಲ್ಲಿ ಒಂದು ಟೋಟಲ್ ಆಗಿ 0.01 ಡಿಫ್ರೆನ್ಸ್ ಆದರೂ 4 ಡಯಾಪ್ಟರ್ಸ್ ಪವರ್ ಬರುತ್ತೆ ಅಂತ ಯೂಶುವಲ್ ಆಗಿ. 4 ಡಯಾಪ್ಟರ್ಸ್ ಅಂದರೆ ನಿಮಗೆ ಮೈನಸ್ ಆದರೂ ಐದರ್ ಸಣ್ಣದಾದರೂ ಐದರ್ ದೊಡ್ಡದಾದರೂ. ಸೊ ನಮಗೆ ಪ್ರೊಜೆಕ್ಷನ್ ಅನ್ನೋದು ಆಪೋಸಿಟ್ ಸೈಡ್ ಲೈಕ್ ಚಿಕ್ಕದಾದರೆ ಪ್ಲಸ್ ಪವರ್ಸ್ ಡೆವಲಪ್ ಆಗುತ್ತೆ ಆ್ಯಂಡ್ ದೊಡ್ಡದಾದರೆ ಮೈನಸ್ ಪವರ್ಸು ಡೆವಲಪ್ ಆಗ್ತಾ ಇರುತ್ತೆ. ಈಗ ಐ ಬಾಲ್ ಅನ್ನೋದು ದೊಡ್ಡ ಸೈಜ್ ಆದಾಗ ನಾವು ಆ ರೆಟಿನಾ ಮೇಲೆ ಫೋಕಸ್ ಆಗ್ತಾ ಇರಲ್ಲ ಆ ರೇಸ್ನ, ಅದನ್ನು ನಾವು ಫೋಕಸ್ ಮಾಡೋದೇ ಗೋಲ್. ಸೊ ಅದನ್ನು ಕರೆಕ್ಟ್ ಮಾಡ್ತೀವಿ ಮೈನಸ್ ಪವರ್ಸಲ್ಲಿ. ಅದೇ ಪ್ಲಸ್ ಪವರ್ಸಲ್ಲಿ ಅದು ಈ ರೆಟಿನಾ ಇರುತ್ತಲ್ಲ ಅದು ಹಿಂದ್ಗಡೆ ಹೋಗ್ತಾ ಇರುತ್ತೆ. ಸೊ ಅದನ್ನು ನಾವು ಫೋಕಸ್ ಮುಂದ್ಗಡೆ ತರೋದೇ ಒಂದು ಗೋಲ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಬ್ಬೊಬ್ರಿಗೆ 40 ವರ್ಷ ಆದಮೇಲೆ ಪವರ್ಸ್ ಬರುತ್ತೆ. ಅದು ನಾರ್ಮಲಿ ಏನಂದರೆ ಅದು ಏಜ್ ಪ್ರೋಸೆಸ್ಸಲ್ಲಿ ನಾರ್ಮಲಿ ನಮಗೊಂದು ಐ ಬಾಲಲ್ಲಿ ಟೋಟಲಿ ಒಂದು ಲೆನ್ಸ್ ಅಂತ ಇರುತ್ತೆ, ನ್ಯಾಚುರಲ್ ಕ್ರಿಸ್ಟನಿಲ್ ಲೆನ್ಸ್ ಅಂತ ಹೇಳ್ತಾರೆ. ಆ ಲೆನ್ಸಸ್ಸು ಓಲ್ಡ್ ಆದಾಗ ಫ್ಲೆಕ್ಸಿಬಿಲಿಟಿ ಅನ್ನೋದು ಅಕಾಮಡೇಷನ್ ಅಂತಾರೆ, ಅದನ್ನು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಅನ್ನೋದು ಕಳ್ಕೊಂಡಾಗ ನಾವು ಅದಕ್ಕೆ ಮ್ಯಾಗ್ನಿಫಿಕೇಷನ್ ಆ್ಯಡ್ ಮಾಡಬೇಕಾಗುತ್ತೆ. ಅದು 40 ಇಯರ್ಸ್ ನಂತರ ಎಲ್ಲರಿಗೂ ಕಾಮನಾಗಿ ಬರುತ್ತೆ. ಭಾಳ ಜನ ಅದು ಡಿಸೀಸ್ ಅಂದ್ಕೊತಾರೆ, ಗ್ಲಾಸಸ್ ಹಾಕೊಳ್ಳೋಕೆ ಮುಜುಗರ ಆಗುತ್ತೆ. ಆ್ಯಂಡ್ ಗ್ಲಾಸಸ್ ಈಗ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಮೊದಲು ಮೇ ಬಿ ಅಷ್ಟೊಂದು ಜನ ಓದ್ತಾ ಇರಲಿಲ್ಲ. ಸೊ ಅವರು ಯಾರು ಗ್ಲಾಸಸ್ ಯೂಸ್ ಮಾಡ್ತಾರೋ ಅವ್ರು ಅಷ್ಟೇ ಚೆನ್ನಾಗಿ ಓದ್ತಾರೆ ಅಂತ. ಇದು ಪಾರ್ಟ್ 1. ಇನ್ನೊಂದು ಪಾರ್ಟ್ 2 ಅಪ್ಡೇಟ್ ಮಾಡ್ತೀನಿ ನಿಮಗೆ, ಸರಿನಾ? ಡಿ ಐ ಅಂತ ಈ ಬುಕ್ ತೊಗೊಂಡೋಗಿ ಆ್ಯಂಡ್ ರೀಡ್ ಮಾಡಿ ಎವ್ರಿ ಇಯರ್ ಟೆಸ್ಟ್ ಮಾಡಿಸ್ಕೊಳ್ಳಿ.